ಆಡಳಿತ ಪಕ್ಷದ ನಾಯಕರು ಸರ್ಕಾರದ ವಿರುದ್ಧವೇ ಈಗಾಗಲೇ ಭ್ರಷ್ಟಾಚಾರದ ಆರೋಪ ಜೊತೆಗೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸುತ್ತಿರುವಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಜೊತೆಗೆ ಅವರು ಕೂಡ ಒಂದಷ್ಟು ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡ್ರು, ಪ್ರತಿಭಟನೆ ಕೂಡ ಮಾಡಿದರು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಆಡಳಿತ ಪಕ್ಷದ ನಾಯಕರ ಈ ಅಳಲು ಅವರಿಗೂ ಕೂಡ ಪುಷ್ಟಿ ಕೊಡುವಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಸರ್, ಸರ್ಕಾರದ ಮೇಲೆ ಸ್ವಪಕ್ಷದ ಶಾಸಕರೇ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ಭ್ರಷ್ಟಾಚಾರದ ಆರೋಪ ಕೂಡ ಮಾಡ್ತಾ ಇದ್ದಾರೆ. ತಾವು ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀವಿ? ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥ ಈಗ 2 ವರ್ಷ ಕಾಲದಲ್ಲಿ ಪದೇ ಪದೇ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಹಲವಾರು ಬಾರಿ ಸರ್ಕಾರವನ್ನು ತರಾಟೆಗೆ ತೊಗೊಂಡಿದ್ದಾರೆ, ಆಪಾದನೆಯನ್ನು ಮಾಡಿದ್ದಾರೆ, ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ, ಇತರ ಸಚಿವರಿಗೆ ಮತ್ತು ಪಕ್ಷದ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ಗೆ ಎಲ್ಲರಿಗೂ ತಿಳಿಸಿದರೂ ಸಹ ಅವರ ಅಳಲನ್ನು, ಗೋಳನ್ನು ಎಲ್ಲವನ್ನೂ ಹೇಳ್ತಿದ್ರು ಸಹ ಯಾವುದಕ್ಕೂ ಲೆಕ್ಕಿಸದೆ ನಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತೀವಿ, ನಾವು ಇಷ್ಟ ಬಂದಂಗೆ ಮಾಡ್ತೀವಿ ಅನ್ನೋಂಥದ್ದನ್ನ ಈ ನಡವಳಿಕೆ ಮೂಲಕ, ತಮ್ಮ ಆಡಳಿತದ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರ ಅದನ್ನು ವ್ಯಕ್ತವಾಗ್ತಿದೆ. ಹಾಗಾಗಿ ಇವತ್ತು ಇನ್ನೇನು ದಾರಿ ಇಲ್ಲದೆ ಹಲವಾರು ಬಾರಿ ಬಹಿರಂಗವಾಗಿ ಕಾಂಗ್ರೆಸ್ ಚುನಾಯಿತ ಪ್ರತಿನಿಧಿಗಳಿಗೆ ಹೇಳಿಕೆ ಕೊಟ್ಟರೆ. ಏನೊಂದು BR ಪಾಟೀಲ್ ಅವರು ಸಾಕ್ಷಿ ಸಮೇತ ಹಲವಾರು ಬಾರಿ ಹೇಳಿದ್ದಾರೆ. ಈಗಂತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗೋಪಾಲ್ ಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಬೇಲೂರು ಗೋಪಾಲ್ ಕೃಷ್ಣ ಅವರು ಮತ್ತು ಏನು ರಾಜು ಕಾಗೆ ಅವರು, ಅರವಿಂದ್ ದೇಶಪಾಂಡೆ ಅವರು, ಎಲ್ಲರೂ ಈಗ ಷಡಕ್ಷರಿಯವರು ಎಲ್ಲರೂ ಈಗ ಲೆಕ್ಕಿಸ್ತಾ ಇಲ್ಲ, ಏನು ಮಾಡೋದು? ಹಾಗಾಗಿ ಇವತ್ತು ಅದಕ್ಕೂ ಸಹ ಇವತ್ತು ಲೆಕ್ಕಿಸದೆ ಏನಾಗಿಲ್ಲ ಎಲ್ಲ ಸರಿ ಇದೆ ಅನ್ನೋಂಥದ್ದನ್ನ ತೆಳೆ ಹಾಕ್ಕೊಂಡು ಈ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, IACC ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಸುರ್ಜೇವಾಲಾ, ವೇಣುಗೋಪಾಲ್, ಇಲ್ಲಿನ ಉಪಮುಖ್ಯಮಂತ್ರಿಗಳು, ಈ ಥರ ಎಲ್ಲರೂ ಇದೇ ಬಂಡತನ, ಇದೇ ಮೊಂಡತನವನ್ನು ಮಾಡಿ ಇಡೀ ರಾಜ್ಯವನ್ನು ಇವತ್ತೇನು ಸಂಪೂರ್ಣವಾಗಿ ಆಡಳಿತ ನಿರ್ಲಕ್ಷ್ಯ ಮಾಡಿರೋದು, ಅಭಿವೃದ್ಧಿ ಸಂಪೂರ್ಣವಾಗಿ ಶೂನ್ಯವಾಗಿದೆ. ಹಾಗಾಗಿ ಕಪಿಯ ಮುಷ್ಟಿಯಲ್ಲಿರುವಂಥದ್ದು ಬರೀ ಭ್ರಷ್ಟಾಚಾರ ಲೂಟಿ ಸರ್ಕಾರ ಇರೋದು ಈ ಕಾಂಗ್ರೆಸ್ ಸರ್ಕಾರ. ಅಧಿಕಾರಿಗಳೇ ಈಗ ಶಾಸಕರ ಕೈಗೆ ಸಿಗ್ತಾ ಇಲ್ಲವಂತೆ. ಅವರು ನೇರವಾಗಿ ಹೇಳ್ತಾ ಇರುವಂಥದ್ದು, ನಾವು ಯಾರಿಗೆ ಫೋನ್ ಮಾಡಿದ್ರು ಅವ್ರು ನಮ್ಮ ಕೈಗೆ ಸಿಗ್ತಾ ಇಲ್ಲವಂಥದ್ದು. ನಿಮ್ಮ ಕೈಗೆ ಏನಾದರೂ ಕೂಡ ಸಿಗ್ತಾರಾ ಹೇಗೆ? ನೋಡಿ, ಈಗ ನಮಗೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗ ಹೆಚ್ಚು ಕಡಿಮೆ ಅವರು ಪ್ರತಿಪಕ್ಷದ ಶಾಸಕರನ್ನ ಒಂದು ಹೆಚ್ಚು ಕಡಿಮೆ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಆದರೆ ನಮಗೇನಂತ ನನ್ನ ಕ್ಷೇತ್ರ ಮಟ್ಟಕ್ಕೆ ಏನೋ ಅಂಥ ವರ್ಸ್ಟ್ ಕಂಡೀಷನ್ ಇಲ್ಲ. ಇದೆ, ಕೆಲವು ವಿಚಾರದಲ್ಲಿ ಇಂಥ ಸಮಸ್ಯೆಯನ್ನು ಎದುರಿಸ್ತೀವಿ, ಎಲ್ಲ ಸಂದರ್ಭದಲ್ಲಿ ಎದುರಿಸ್ತೀವಿ. ಬಟ್ ಇವತ್ತೇನೋ ನಾವೇನೋ ಒಂದು ಇಷ್ಟು ಅನುಭವ, ಒಂದು ಶಕ್ತಿ ಬೆಳೆಸ್ಕೊಂಡಿರ್ತೀವಿ, ಹೇಗೋ ನಡೆಸ್ಕೊಂಡಿರ್ತೀವಿ. ಆದರೆ ಬೇರೆ ಬೇರೆ ಆಡಳಿತ ಪಕ್ಷದ ಇವತ್ತೇನಾಗಿದೆ, ಹಣ ಕೊಟ್ಟು ಪೋಸ್ಟಿಂಗ್ ತೊಗೊಂಡ್ಬಿಟ್ಟಿರ್ತಾರೆ. ಏನು ಹಣ ಕೊಟ್ಟು ಬಂದಿರಬೇಕಾದ್ರೆ ಇವ್ರಿಗೆ ಯಾಕೆ ಲೆಕ್ಕಿಸ್ಬೇಕು? ಹಣ ಕೊಟ್ಟು ಬಂದಿರ್ತೀವಿ, ನಮ್ಮ ದುಡ್ಡಿಗೆ ಪೋಸ್ಟಿಂಗ್ ಆಗಿದೆ, ಹೋಗ ನೀನೇನು ಬೇಕಾ ಮಾಡ್ಕೋತೀಯ, ಯಾರಿಗೆ ಬೇಕಾ ಹೇಳ್ಕೊತೀವಿ, ಹೋಗು, ನೆಕ್ಸ್ಟು ತಿರ್ಗಾ ದುಡ್ಡು ಕೊಡ್ತೀನಿ, ತಿರ್ಗಾ ಪೋಸ್ಟಿಂಗ್ ಹಾಕ್ಸ್ಕೊತೀನಿ. ಹಾಗಾಗಿ ನಿಮ್ಮನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಹಣ ಬಲ ಇದು ಯಾವುದು ಚುನಾಯಿತ ಪ್ರಜಾಪ್ರಭುತ್ವದ ಬಲ ಇಲ್ಲಿ ಕಾಣ್ತಿಲ್ಲ, ಬರೀ ಹಣ ಬಲ ಕಾಣೋಂಥದ್ದು ಆಗ್ತಿದೆ. BJP ಅಧಿಕಾರದಲ್ಲಿದ್ದಾಗ ಎಂತೆಂಥ ಆರೋಪಗಳನ್ನ ಮಾಡಿದ್ರು ಅಂದರೆ PCM ಇರ್ಬೋದು, ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಈಗ ಅವ್ರ ಮೇಲೆ ಈ ಥರ ಆರೋಪಗಳು ಬಂದರೂ ಕೂಡ ತಾವ್ಯಾಕೆ ಸೈಲೆಂಟ್ ಆಗಿದ್ದೀರಾ? ತಾವೇ ಒಂದು ಪ್ರತಿಭಟನೆ ಇಲ್ಲ, ಅವರನ್ನು ರಾಜೀನಾಮೆ ಪಡೆಯುವಂಥದ್ದು ಆಗ್ರಹ ಆಗ್ತಾ ಇಲ್ಲ, ಏನಾಗ್ತಾ ಇದೆ? ವಿಪಕ್ಷ ನಾಯಕರು ಕೂಡ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತೀರಾ ಇಲ್ವಾ ಹೇಗೆ ಅಂತ? ನೋಡಿ, ಪ್ರತಿಭಟನೆ ನಡೀತಾನೇ ಇದೆ. ಸದನದ ಒಳಗಾಗಲಿ ಹೊರಗಾಗಲಿ ಭಾಳ ಪ್ರಬಲವಾಗಿ ಸರ್ಕಾರವನ್ನು ಬಯಲಿಗೆಳೆಯೋ ಕೆಲಸಗಳು ಆಗ್ತಿದೆ. ಆವತ್ತು ಅಲ್ಲ ಸಲ್ಲದ ಯಾವ ಒಂದು ಆಧಾರವಿಲ್ಲದೆ PCM 40% ಆಪಾದನೆ ಮಾಡಿದ್ದಾರೆ. ಯಾವುದೂ ಆಧಾರ ಇಲ್ಲ. ಇವಾಗ 2 ವರ್ಷ ಆಯಿತು ಅಧಿಕಾರಕ್ಕೆ ಬಂದು, ಏನಾರು ಆಧಾರ ತೋರಿಸಿದಾರ? ನಿರಾಧಾರವಾಗಿದೆ. ಆದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆಧಾರದ ಮೇಲೆ ಆಧಾರ, ಸಾಕ್ಷಿ ಮೇಲೆ ಸಾಕ್ಷಿ. ಇವತ್ತು ಸ್ವತಃ ಮುಖ್ಯಮಂತ್ರಿಗಳೇ ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಅವರು ಒಪ್ಕೊಂಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಮೂಡ ವಿಚಾರದಲ್ಲೂ ಇದನ್ನು ಜಾಗವನ್ನು ವಾಪಸ್ ಕೊಟ್ಟಿರೋದು, ಗುತ್ತಿಗೆದಾರರ ಪೇಮೆಂಟ್ ವಿಚಾರದಲ್ಲಿ, ಈ ರೀತಿ ಹಲವಾರು ಸಂದರ್ಭದಲ್ಲಿ ಹಲವಾರು ಸಾಕ್ಷಿಗಳು ಬಂದಿದ್ದರೂ ಸಹ ಇವತ್ತು ಸರ್ಕಾರ ನಿರ್ಲಕ್ಷ್ಯವಾಗಿದೆ, ಬಂಡತನದಲ್ಲಿದೆ. ನಾವಿರೋದೇ ಭ್ರಷ್ಟಾಚಾರ ಮಾಡಲಿಕ್ಕೆ, ನಾವಿರೋದೇ ಏನು ಜನವಿರೋಧಿ ಆಡಳಿತವನ್ನು ಕೊಡಲಿಕ್ಕೆ, ಅಭಿವೃದ್ಧಿ ಶೂನ್ಯ ಮಾಡಲಿಕ್ಕೆ. ಒಟ್ಟಾರೆ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ನೀವೇನು ಬೇಕಾದ್ರೆ ಆಪಾದನೆ ಮಾಡಿ, ಏನು ಬೇಕಾದ ಹೇಳಿ, ಅವರೇನು ಲೆಕ್ಕಕ್ಕೆ ಇಟ್ಕೋತಿಲ್ಲ. ಯಾಕೆಂದರೆ ಹೈಕಮಾಂಡ್ ಪಕ್ಷದ ವರಿಷ್ಠರು
ಯಾವ ನೈತಿಕತೆಯೂ ಇಟ್ಕೊಂಡಿಲ್ಲ, ಯಾವ ಮೌಲ್ಯನೂ ಇಲ್ಲ. ಯಾವುದು ನೈತಿಕತೆ ಇಲ್ಲದ ಕಡೆ ನೀವೇನು ಆಪಾದನೆ ಮಾಡಿರಿ ಏನು ಕೇಳ್ತಾರೆ? ಇವತ್ತು ಜಮೀರು ರಾಜೀನಾಮೆ ಕೊಡಲ್ಲ, ನಮ್ಮ ವಸತಿ ಇಲಾಖೆಯಲ್ಲಿ ಯಾವುದೇ ರೀತಿ ಗೋಲ್ಮಾಲ್ ಆಗಿಲ್ಲ ಅಂತ ಅವ್ರು ನೇರವಾಗಿ ಹೇಳ್ತಾ ಇರುವಂಥದ್ದು. ಈಗ ನೇರವಾಗಿ ಇವತ್ತು ಅವ್ರ ಪಕ್ಷದ ಶಾಸಕರುಗಳೇ, ಈಗ ಬಿ ಆರ್ ಪಾಟೀಲ್ ಅವರಾಗಲಿ, ಗೋಪಾಲ್ ಕೃಷ್ಣ ಅವರಾಗಲಿ, ಬೇಲೂರು, ಅವರೆಲ್ಲರೂ ನೇರವಾಗಿ ಹೇಳ್ತಿದ್ದಾರೆ ರಾಜೀನಾಮೆ ಕೊಡಪ್ಪ, ಸಾಕ್ಷಿ ಇದೆ, ನೇರವಾಗಿ ಈ ರೀತಿ ಕೇಳಿದ್ದಾರೆ, ನಾನೇ ಸ್ವತಃ ಹೋಗಿದ್ದೀನಿ, ಈ ರೀತಿ ನಾನು ಕೇಳಿದ ಕೆಲಸ ಆಗಿಲ್ಲ, ಇನ್ಯಾರನ್ನೋ ಮಧ್ಯವರ್ತಿನ ಕಳಿಸಿದಾಗ ಕೆಲಸ ಆಗುತ್ತೆ, ಅದೇ ಕೆಲಸ ಆಗುತ್ತೆ, ಯಾವ ಆಧಾರದ ಮೇಲೆ ಹಣಕಾಸು ತೊಗೊಂಡಿದ್ದಾರೆ ಅಂತ ಅವರೇ ನೇರವಾಗಿ ಆಪಾದನೆಯನ್ನು ಮಾಡ್ತಿದ್ದಾರೆ. ಸೊ ಈ ರೀತಿ ಇರಬೇಕಾದ್ರೆ ಜಮೀರ್ ಅವರ ರಾಜೀನಾಮೆ ಅಂದರೆ ಸರ್ಕಾರ ಬದುಕಿಲ್ಲ, ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಕ್ರಮ ವಹಿಸ್ತಿಲ್ಲ, ಯಾರು ಎಲ್ಲರಿಗೂ ಸಡ್ಲ ಬಿಟ್ಟಿದ್ದಾರೆ. ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿ, ಮಂತ್ರಿಗಳು ಭ್ರಷ್ಟಾಚಾರ ಮಾಡಿ, ಒಟ್ಟಾರೆ ಎಲ್ಲರೂ ಭ್ರಷ್ಟಾಚಾರ ಮಾಡಿಕೊಂಡು ಸುಖವಾಗಿರಿ, ಜನ ನರಳಿ, ಚುನಾಯಿತ ಪ್ರತಿನಿಧಿಗಳಿಗೂ ನರಕ ಮಾಡಿ, ಜನರಿಗೂ ನರಕ ಮಾಡಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ನಡೆ ಎಲ್ಲ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯ ಅವರು ಡೆಲ್ಲಿಯಲ್ಲಿದ್ದಾರೆ, ಡಿ ಕೆ ಶಿವಕುಮಾರ್ ಏನು ಆಗದೇ ಇರೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಏನು ತೋರಿಸುತ್ತೆ ಅಂತ ಇದು ಸರ್ಕಾರ? ಇದು ನಿಮಗೆ ಗೊತ್ತಿದೆ, ಸರ್ಕಾರ ಒಟ್ಟಾರೆ ಎಲ್ಲರೂ ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಉತ್ತರ ಏನು ಕೊಡ್ತಾರೆ? ಅವ್ರ ಹತ್ರ ಉತ್ತರ ಏನು ಇರ್ಲಿಕ್ಕೆ ಸಾಧ್ಯ? ಏನೂ ಆಗಿಲ್ಲ, ಏನೂ ಆಗಿಲ್ಲ ಅಷ್ಟೇ ತಾನೇ ಅವ್ರು ಹೇಳೋದು. ಸೊ ಹಾಗಾಗಿ ಏನೇ ಭ್ರಷ್ಟಾಚಾರ ಆಗಿದ್ರು ಅದನ್ನು ಒರೆಸ್ಕೊಂಡು ನಾವು ಮಾಡೇ ಇಲ್ಲ ಅಂತ ರೀತಿಯಲ್ಲಿ ಬಿಂಬಿಸ್ಕೊಂಡು ಹೋಗುವಂಥದ್ದಿದೆ. ಭ್ರಷ್ಟಾಚಾರ ಜನ ಚೀತು ಅಂತಿದ್ದಾರೆ, ಯಾವುದಕ್ಕೂ ಲೆಕ್ಕಿಸಿಲ್ಲ. ಇದು ಸಾವಿನ ಸರ್ಕಾರ, ಬಾಣ್ತಿಯರ ಸಾವಿನಲ್ಲೂ ಜೀವನ ತೊಗೊಳ್ತಿದ್ದಾರೆ. ಮೊನ್ನೆ ನಡೆದಂಥ ಕಾಲು ತುಳಿತದಲ್ಲಿ ಜನ ಇಲ್ಲೇ ಸರ್ಕಾರದ ನಿರ್ಲಕ್ಷ್ಯದಿಂದನೇ ಜನರು ಪ್ರಾಣ ತೊಗೊಂಡಿದ್ದಾರೆ. ಆಗಲೂ ನಿರ್ಲಕ್ಷ್ಯನೇ, ಆಗಲೂ ಏನೂ ತಪ್ಪೇ ಮಾಡಿಲ್ಲ, ಪಶ್ಚಾತ್ತಾಪನೂ ಪಡಲ್ಲ, ನಾವೇನು ಮಾಡಿಲ್ಲ ಅಂತ ಅನ್ನುವಂಥ ಬಂಡತನದ ಈ ಸರ್ಕಾರಕ್ಕೆ ನೀವೇನು ಹೇಳಿದ್ರು ಅವರು ಆಪಾದನೆ ಮಾಡಿದ್ರು ಅವ್ರು ಯಾವುದಕ್ಕೂ ಲೆಕ್ಕಿಸದೆ. ಈ ಆಡಿಯೋ ವಿಚಾರಕ್ಕೆ ಹೇಗಿರುತ್ತೆ ನೆಕ್ಸ್ಟ್ ಮುಂದಿನ ಹೋರಾಟಗಳು? ಇವರ ಆಡಿಯೋ ಇರ್ಬೋದು, ರಾಜು ಕಾಗೆಯವರ ಅಸಮಾಧಾನ ಇರ್ಬೋದು, ಬೇಳೂರು ಗೋಪಾಲ್ ಕೃಷ್ಣ ಅವರ ಒಂದು ಹೇಳಿಕೆ ಇರ್ಬೋದು, ಏನು ಮಾಡ್ತೀರಾ ಬಿಜೆಪಿಯಲ್ಲಿ ನೆಕ್ಸ್ಟ್ ಹೋರಾಟ? ಇದನ್ನು ಏನೊಂದು ಸಾರ್ವಜನಿಕವಾಗಿ ಇವತ್ತು ಎಲ್ಲ ಕಡೆಯೂ ಹೋರಾಟ ತಗೊಳ್ಳೋಂಥದ್ದು ಮತ್ತು ಇದನ್ನು ಬರುವಂಥ ಸದನದಲ್ಲೂ ಈ ವಿಚಾರವನ್ನು ಕೈಗೆತ್ಕೊಳ್ಳುವಂಥದ್ದು, ಎಲ್ಲ ವೇದಿಕೆಗಳು ಎಲ್ಲ ಹಂತದಲ್ಲೂ ಇದನ್ನು ಪ್ರಬಲವಾಗಿ ಬಯಲಿಗೆಳೆಯುವಂಥ ಕೆಲಸವನ್ನು ನಾವು ಪ್ರತಿಪಕ್ಷ ಭಾಳ ಪ್ರಬಲವಾಗಿ ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟ. ಥ್ಯಾಂಕ್ ಯು. ಇವಿಷ್ಟು ಬಿಜೆಪಿಯ ಹಿರಿಯ ನಾಯಕರು ಅಶ್ವಥ್ ನಾರಾಯಣ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.